ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತರ್ತಾ ಇದ್ದೀರಿ. ಯಾವ ನೈತಿಕತೆ ಇಟ್ಟುಕೊಂಡು ನೀವು ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥವಾಗಿ ಬೆಳಗಾವಿಗೆ 1924ರಲ್ಲಿ ಶತಮಾನೋತ್ಸವದ ಅವರ 100 ವರ್ಷಗಳ ಹಿಂದೆ ಪ್ರವೇಶ ಮಾಡಿದಂಥ ನೆನಪಿಗೆ ಪಾಪ ಇವತ್ತು ನಾಳೆ 2 ದಿನ ಗಾಂಧಿ ಸ್ಮರಣೆ ಮಾಡ್ತಾ ಇದ್ದೀರಿ. ಸ್ಮೃತಿ ಏನು ಸಂದೇಶ ಕೊಡಬೇಕು ಅಂತ ಇದ್ದೀರಿ? ಗಾಂಧಿ ಸ್ಮೃತಿ ಮಾಡಿ ಇದೇನೋ ಗಾಂಧಿ ನಡಿಗೆ ಬೇರೆ ಮಾಡ್ತಾರಾ? ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದು ಭಾವನೆಗಳೇ ಜನಗಳಲ್ಲಿ ನಶಿಸಿ ಹೋಗ್ತಾ ಇದೆ. ಪಾಪ ಹೇಳ್ತಾರೆ ಗ್ಯಾರಂಟಿ ಕಾರ್ಯಕ್ರಮ. ನಾನು ಬಹುಶಃ ನೀವು ಗಮನಿಸಿರ್ಬೋದು, ನಾನು ಎಂದೂ ಸಹ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದವನಲ್ಲ. ಇವರು ಘೋಷಣೆ ಮಾಡಿದ ದಿವಸದಿಂದ ನಾನು ವಿರೋಧ ಮಾಡಿಲ್ಲ. ಇಲ್ಲ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ರಾಜ್ಯ ಖಜಾನೆ ಬರಿದಾಗುತ್ತೆ ಅಂತಲೂ ಹೇಳಿದವನಲ್ಲ. ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಅಭಿವೃದ್ಧಿ ಪೂರ್ವಕವಾದಂಥ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಅದು ಅವ್ರಿಗೆ ಬೇಕಿಲ್ಲ. ಈ ಕೇವಲ ಗ್ಯಾರಂಟಿ ಕಾರ್ಯಕ್ರಮಗಳ ಮುಖಾಂತರ ಈ ನಾಡಿನ ಒಂದು ವರ್ಗದ ಜನತೆಯನ್ನು ನಾವು ಓಲೈಸ್ಕೋಬೋದು. ಇನ್ನುಳಿದಂಥ ರಾಜ್ಯದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಹುಶಃ ಒಂದು ಹೊಸ ಇತಿಹಾಸ ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ಕೊಂಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ.